ಬೆಂಗಳೂರಿನ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ್ ಫೆಡರೇಷನ್ನ ದಶಮಾನೋತ್ಸವ ಮತ್ತು ಅಖಿಲ ಭಾರತ ವಿಷ್ಣು ಸಹಸ್ರನಾಮ ಸಮಾವೇಶ ಸಮಾರಂಭವು ಪಟ್ಟಣಗೆರೆಯ ಮೆಟ್ರೋ ನಿಲ್ದಾಣದ ಪಕ್ಕದ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಇದೇ ತಿಂಗಳು 26 ಮತ್ತು 27ರಂದು ನಡೆಯಲಿದೆ. ಸಂಸದ ತೇಜಸ್ವಿ ಸೂರ್ಯ, ಶ್ರೀಮತಿ ಶಿವಶ್ರೀ ಸ್ಕಂದ ಪ್ರಸಾದ್ ದಂಪತಿ ಮತ್ತು ರಾಜಕೀಯ ಹಾಗೆಯೇ ಚಲನಚಿತ್ರರಂಗದ ಗಣ್ಯರು, ದೇಶದ ಹಲವು ಭಾಗಗಳಿಂದ ಅತಿಥಿ ಗಣ್ಯರು ಭಾಗಿಯಾಗಲಿದ್ದಾರೆ. ಸಮಾರಂಭದಲ್ಲಿ ಸಾಧಕರಿಗೆ ಸನ್ಮಾನ, ಕೃತಿ ಬಿಡುಗಡೆ, ಕಥನಗೋಷ್ಠಿಯಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು 2 ದಿನದ ವಿಶೇಷ ಸಮಾರಂಭಕ್ಕೆ ಗ್ಲೋಬಲ್ ವಿಷ್ಣುನಾಮ ಸತ್ಸಂಗ್ ಫೆಡರೇಷನ್ನ ಸಂಸ್ಥಾಪಕ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಹಾಗೆಯೇ ಆಡಳಿತ ವರ್ಗದವರು ಸ್ವಾಗತ ಕೋರ್ತಾ ಇದ್ದಾರೆ. ರಾಜ್ಯಗಳಲ್ಲಿ ಹೋಗ್ತಾ ಇದೆ. ಇಷ್ಟೊಂದು ಪ್ರಭಾವ ಬೀರಿರತಕ್ಕಂಥ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ್ ಫೆಡರೇಷನ್ ಇದರ ಸ್ಮರಣೀಯವಾಗಿರುತ್ತೆ. ತಾವೊಂದು ಅದಕ್ಕೆ ಕೃತಜ್ಞತೆ ಅರ್ಪಿಸಬೇಕಲ್ಲಪ್ಪ. ಅದಕ್ಕೆ ಒಂದು ಸ್ಮರಣೀಯವಾದ, ತಿರಸ್ಮರಣೀಯವಾದ, ಅವಿಸ್ಮರಣೀಯವಾಗಿರತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಟು ಮಾರ್ಕೆಟ್ ಎ ರಿಮಾರ್ಕಬಲ್ ಪ್ರೋಗ್ರಾಮ್ ಹ್ಯಾಸ್ ಬೀನ್ ಆರ್ಗನೈಸ್ಡ್. ಅದು ಈ ತಿಂಗಳು 25, 26, 27 ಶನಿವಾರ ಭಾನುವಾರ ಬೆಂಗಳೂರಿನ ಮೈಸೂರು ರಸ್ತೆಯ ಪೂರ್ಣಿಮಾ ಪ್ಯಾಲೇಸ್ ಅನ್ನತಕ್ಕಂಥ ಒಂದು ಬೃಹತ್ ಕಲ್ಯಾಣ ಮಂಟಪದಲ್ಲಿ 2 ದಿನಗಳ ಕಾಲ ಈ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ್ ಫೆಡರೇಷನ್ನ 10ನೇ ವರ್ಷದ ದಶಮಾನೋತ್ಸವ ಕಾರ್ಯಕ್ರಮ ವ್ಯವಸ್ಥೆ ಆಗಿದೆ. ಆವತ್ತಿನ ದಿನ ಮಧ್ಯಾಹ್ನ ಎಲ್ಲ ಊರುಗಳಿಂದ ಜನ ಬರ್ತಿದ್ದಾರೆ. ಏನಾಗುತ್ತೆ, ಬೇರೆ ಬೇರೆ ಊರುಗಳಿಂದ ರಥೋತ್ಸವಗಳಿಗೆ ಜಾತ್ರೆಗೆ ಹೇಗೆ ಬರ್ತಾರೆ ಹಾಗೆ ರಥೋತ್ಸವ ಆಯಿತು. ವಿಷ್ಣುವಿನ ರಥೋತ್ಸವ, ವಿಷ್ಣು ಸಹಸ್ರನಾಮದ ರಥೋತ್ಸವ, ಎಲ್ಲ ಊರುಗಳಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ, ಪಾರಾಯಣ ಮಾಡೋಕ್ಕೆ ಬರ್ತಾ ಇದ್ದಾರೆ. ಇಡೀ 2 ದಿನದ ಕಾರ್ಯಕ್ರಮದಲ್ಲಿ ಲೌಕಿಕವಾಗಿರತಕ್ಕಂಥ, ಆರ್ಥಿಕವಾಗಿರತಕ್ಕಂಥ, ಸಾಮಾಜಿಕವಾಗಿರತಕ್ಕಂಥ, ಸಾಂಸ್ಕೃತಿಕವಾಗಿರತಕ್ಕಂಥ ಯಾವ ಕಾರ್ಯಕ್ರಮವೂ ಇಲ್ಲ. ಕೇವಲ ವಿಷ್ಣು ಸಹಸ್ರನಾಮ, ವಿಷ್ಣು ಸಹಸ್ರನಾಮ. ಪ್ರಾರಂಭ ಆಗದೆ, ಉದ್ಘಾಟನೆ ಆಗದೆ ತೇಜಸ್ವಿ ಸೂರ್ಯ ಮತ್ತು ಅವರ ಪತ್ನಿ ಶಿವಶ್ರೀ ಅವರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದ್ರ ಮೂಲಕ ಇಡೀ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಉದ್ಘಾಟನೆಗೆ ಅನೇಕ ಜನ ಅತಿಥಿಗಳು ಬರ್ತಾ ಇದ್ದಾರೆ. ಮತ್ತು ಅದಾದ ನಂತರದಲ್ಲಿ ಸಾಯಂಕಾಲ ವಿಷ್ಣು ಸಹಸ್ರನಾಮದ ಅರ್ಚನೆ, ಪೂಜೆ, ಚಕ್ರಾಬ್ಜ ಮಂಡಲ, ನಾಮಾವಳಿಯಿಂದ ನಡೆಯತಕ್ಕಂಥ ಈ ಒಂದು ಪೂಜೆ 500 ದಂಪತಿಗಳು ಒಟ್ಟಿಗೆ ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಮರುದಿನ ಬೆಳಗ್ಗೆ 6 ಗಂಟೆಗೆ ಸುಪ್ರಭಾತ ಸೇವಾ ವಿಷ್ಣು ಸಹಸ್ರನಾಮ ಪಾರಾಯಣದಿಂದ 7:30 ಗಂಟೆಗೆ ಬೆಂಗಳೂರಿನ ಶಾಲಾ ಕಾಲೇಜುಗಳ ಮಕ್ಕಳುಗಳು, ವಿದ್ಯಾರ್ಥಿಗಳು ಬಂದು, ಪುಟ್ಟ ಮಕ್ಕಳು ಬಂದು ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡ್ತಾ ಇದ್ದಾರೆ. 8:30 ಗಂಟೆಗೆ ವಿಷ್ಣು ಸಹಸ್ರನಾಮ ಮಹಾಹೋಮ ಅನ್ನತಕ್ಕಂಥ ದಿವ್ಯವಾಗಿರತಕ್ಕಂಥ, ದೈವಿಕವಾಗಿರತಕ್ಕಂಥ ಯಜ್ಞ ಪ್ರಾರಂಭ ಆಗ್ತಾ ಇದೆ. 1,500 ಜನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಹೋಮ ಆಗ್ತಾ ಇರುತ್ತೆ. ಒಂದು ಅಪೂರ್ವವಾಗಿರತಕ್ಕಂಥ ಸನ್ನಿವೇಶ. ಆನಂತರದಲ್ಲಿ ಅದೇ ಸಂದರ್ಭದಲ್ಲಿ ಜಯದೇವ ಮೆಡಿಕಲ್ ಹಾಸ್ಪಿಟಲ್ನ ನಟರಾಜ್ ಶೆಟ್ಟಿ ಮತ್ತು ಅವರ ತಂಡದವರು ಡಾಕ್ಟರ್ಗಳು ಬಂದು ಇಡೀ ದಿನ 27ನೇ ತಾರೀಕು ಭಾನುವಾರ ಇಡೀ ದಿನ ಪೂರ್ಣಿಮಾ ಪ್ಯಾಲೇಸ್ ಛತ್ರದಲ್ಲಿ ಫ್ರೀ ಹಾರ್ಟ್ ಚೆಕಪ್ ಆ್ಯಂಡ್ ಮೆಡಿಕಲ್ ಚೆಕಪ್ ಕ್ಯಾಂಪ್ ಇಟ್ಕೊಂಡಿದ್ದಾರೆ. ಇದರ ಉಪಯೋಗವನ್ನು ಎಲ್ಲ ತಗೋಬೋದು ಹೋಪ್ ಮಾಡಿದರು. ದೇಶದ